ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಈ ಪರ್ಟಿಕ್ಯುಲರ್ ಟೇಬಲ್ ಇದು ಸ್ಟ್ರಕ್ಚರ್ ಹಾಗೂ ಡಿಸೈನ್ ಅನ್ನು ಮಾಡಿಟ್ವಿ. ಈಗ ಈ ಪರ್ಟಿಕ್ಯುಲರ್ ಟೇಬಲ್ ಅನ್ನು ಕ್ರಿಯೇಟ್ ಮಾಡುವ. ಸೊ ವಿಲ್ ಕ್ಲಿಕ್ ಆನ್ ದಿಸ್ ಎಕ್ಸಿಕ್ಯೂಟ್ ಬಟನ್. ಎಕ್ಸಿಕ್ಯೂಟ್ ಆದಾಗ ಈ ಟೇಬಲ್ ನಮಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನಾವು ದ ಟೇಬಲ್ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಸೊ ಹೊಸದಾಗಿರುವಂಥ ಒಂದು ಟೇಬಲ್ ನಮಗೆ ಹೊಸದಾಗಿರುವಂಥ ಟೇಬಲ್ ಕಸ್ಟಮರ್ಸ್ ಎಂಬುದಾಗಿ ನಮ್ಮ ಡ್ರೆಸ್ ಸ್ಟೋರ್ ಡೇಟಾಬೇಸ್ ಅಲ್ಲಿ ಕ್ರಿಯೇಟ್ ಆಗಿದೆ. ಸೊ ಈಗ ಇದಕ್ಕೆ ಸ್ವಲ್ಪ ವ್ಯಾಲ್ಯೂಸ್ ಅನ್ನು ಇನ್ಸರ್ಟ್ ಮಾಡೋಣ. ಓಕೆ, ಸೊ ವಿಲ್ ಚೆಕ್ ಇಟ್ ಔಟ್. ಜಸ್ಟ್ ಶೋ ಟೇಬಲ್ಸ್ ಆಕ್ಚುಲಿ ಕ್ರಿಯೇಟ್ ಆಗಿದೆಯಾ ಇಲ್ವಾ ಅಂತ ಜಸ್ಟ್ ಒಂದು ನೋಡೋಣ. ನಾವು ಶೋ ಡೇಟಾಬೇಸ್ ಹೇಗೆ ಇದೆ ಹಾಗೆ ಶೋ ಟೇಬಲ್ಸ್ ಅಂತ ಇದೆ. ಎಸ್, ಸೊ ಕಸ್ಟಮರ್ಸ್ ಇದೆ, ಶರ್ಟ್ಸ್ ಇದೆ. ಸೊ ನಾವೀಗ ಕಸ್ಟಮರ್ಸ್ ಟೇಬಲ್ ಅಲ್ಲಿ ಇದ್ದೇವೆ. ಕೂಲ್. ಸೊ ಈಗ ವಿ ಆರ್ ಇನ್ಸರ್ಟಿಂಗ್ ಸಮ್ ಡೇಟಾ. ಸೊ ಈಗ ನಾವು ಟೆಸ್ಟ್ ಮಾಡ್ತಿದ್ದೇವೆ ಗೈಸ್. ದಿಸ್ ವೋಂಟ್ ಬಿ ಅ ರಿಯಲ್ ಡೇಟಾ ನಾವು ಆ್ಯಡ್ ಮಾಡ್ತಿರೋದು, ಜಸ್ಟ್ ಟೆಸ್ಟಿಂಗ್ ಪರ್ಪಸ್ಗೆ ಎಲ್ಲ ಆಸ್ಪೆಕ್ಟ್ಸ್ ವರ್ಕ್ ಆಗ್ತಾ ಇಲ್ವಾ ಅಂತ ನೋಡ್ಲಿಕ್ಕೆ. ಸೊ ಇನ್ಸರ್ಟ್ ಇಂಟು ಕಸ್ಟಮರ್ಸ್. ಓಕೆ, ಸೊ ಇನ್ಸರ್ಟ್ ಇಂಟು ಕಸ್ಟಮರ್ಸ್. ಸೊ ನಾವಿಲ್ಲಿ ಜಸ್ಟ್ ನೇಮ್ ಹಾಗೂ ಇಮೇಲ್ ಹಾಗೂ ಅಮೌಂಟ್, ರೈಟ್. ಸೊ ನೀವು ನೋಟಿಸ್ ಮಾಡ್ಬೋದು ನಾವಿಲ್ಲಿ ಐ ಡಿ ಕೊಡ್ತಾ ಇಲ್ಲ. ಸೊ ವಿ ಹ್ಯಾವ್ ಕಸ್ಟಮರ್ ಅಂಡರ್ಸ್ಕೋರ್ ನೇಮ್. ನೋಟಿಸ್ ಮಾಡಿರ್ಬೋದು ವಿ ಆರ್ ನಾಟ್ ಗಿವಿಂಗ್ ದ ವ್ಯಾಲ್ಯೂ ಹಿಯರ್. ಸೊ ನಾವು ಇನ್ಸರ್ಟ್ ಇಂಟು ಕಸ್ಟಮರ್ ಐ ಡಿ ವ್ಯಾಲ್ಯೂ ಕೊಡ್ತಾ ಇಲ್ಲ. ಐ ಡಿ ಇತ್ತು ನಮ್ಮ ಇದರಲ್ಲಿ. ಸೊ ಕಸ್ಟಮರ್ ನೇಮ್, ಇಮೇಲ್ ಅಂಡ್ ಅಮೌಂಟ್, ವ್ಯಾಲ್ಯೂಸ್. ಸೊ we keep the name as Nikanta, email ID as abc@xyz.com, and third value as 500 rupees ಗೆ ಪರ್ಚೇಸ್ ಮಾಡಿದ್ದು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇನ್ಸರ್ಟ್ ಇಂಟು ಕಸ್ಟಮರ್ಸ್, ಕಸ್ಟಮರ್ ನೇಮ್, ಇಮೇಲ್ ಅಂಡ್ ಅಮೌಂಟ್, ವ್ಯಾಲ್ಯೂಸ್ ಮಣಿಕಂಠ ABC ಅಂಡ್ 500. ಬಟ್ ಐ ಡಿ ಮಾತ್ರ ಒಂದು ಸ್ಪೆಸಿಫೈ ಮಾಡಲಿಲ್ಲ. ಸೊ ಇಲ್ಲಿ ಈಗ ಎರರ್ ಬರಲ್ವಾ ಅಂತ ನೋಡುವ. ಓಕೆ, ಸೊ ವೆನ್ ವಿ ಕ್ಲಿಕ್ ಆನ್ ದಿಸ್, ಸಮಥಿಂಗ್ ವೆಂಟ್ ವೆಲ್, ಎಲ್ಲ ವರ್ಕೌಟ್ ಆಯಿತು, ನಮಗೆ ಇಲ್ಲಿ ವ್ಯಾಲ್ಯೂ ಸಿಕ್ಕಿತ್ತು. ಸೊ ಈಗ ವಿಲ್ ಜಸ್ಟ್ ಡೂ ಅ ಸೆಲೆಕ್ಟ್ ಸ್ಟಾರ್ ಫ್ರಮ್ customers. Okay, select star from customers. Oh no, it's not a function anyways. So ನೋಡಿ, 1 ಮಣಿಕಂಠ abc@xyz.com 500. ಬಟ್ ಇಂಪಾರ್ಟೆಂಟ್ ಆಗಿರೋ ಇಲ್ಲಿರುವ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಐ ಡಿ ವ್ಯಾಲ್ಯೂ ನಾವು ಹಾಕದಿದ್ರು ಅದು 1 ಅಂತ ತಗೊಂಡಿತ್ತು. ಇದು ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಸಮಥಿಂಗ್ ಕಾಲ್ಡ್ ಎಸ್ ಆಟೋ ಇನ್ಕ್ರಿಮೆಂಟ್. ಸೊ ನಾವು ಐ ಡಿ ಫೀಲ್ಡ್ ಅಲ್ಲಿ ಆಟೋ ಇನ್ಕ್ರಿಮೆಂಟ್ ಹಾಕಿದ್ದೇವಲ್ಲ. ಸೊ ಈ ಆಟೋ ಇನ್ಕ್ರಿಮೆಂಟ್ ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಿಮ್ಮ ಐ ಡಿ ಅನ್ನು ಅದು ಇನ್ಕ್ರಿಮೆಂಟ್ ಮಾಡಿ ಕೊಡ್ತದೆ ಅಂತ. ಸೊ ಐ ಡಿ is 1, customer name is Manikanta, email is abc@xyz.com, amount is 500. Okay, so that should be good. So now we'll write an insert query again. So we'll do a control Z a couple of times. Okay, so idu ಬೇಕಾಗುತ್ತೆ guys. So select star from customers. ಸೊ ನಾನು ಯಾವಾಗಲೂ ಇದನ್ನು ಡಿಲೀಟ್ ಮಾಡಿ ಮತ್ತೆ ಇದನ್ನು ಬರೆಯುವುದು, ಇದನ್ನು ಡಿಲೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಾವು ಇನ್ನೊಂದು ವ್ಯಾಲ್ಯೂ ಅನ್ನು ಹಾಕೋಣ. ಇನ್ನೊಂದು ವ್ಯಾಲ್ಯೂ ಏನು ಅಂತ ಹೇಳಿದ್ರೆ, ಫಾರ್ ದ ಟೈಮ್ ಬಿಂಗ್ ಇದನ್ನು ಕಮೆಂಟ್ ಮಾಡಿಬಿಡುವ. ಸೊ ಇನ್ನೊಂದು ವ್ಯಾಲ್ಯೂ ಅಂತ ಹೇಳಿದ್ರೆ ಇನ್ಸರ್ಟ್ ಇಂಟು ಕಸ್ಟಮರ್ಸ್. ಕಸ್ಟಮರ್ ನೇಮ್, ಇಮೇಲ್, ಅಮೌಂಟ್. ಈಗ ನಾನು ಕಸ್ಟಮರ್ ನೇಮ್ ಅನ್ನು ಕೊಡಲ್ಲ. ಓಕೆ, ಕಸ್ಟಮರ್ ನೇಮ್ ಅನ್ನು ಪಾಸ್ ಮಾಡಲ್ಲ, ಜಸ್ಟ್ ಇಮೇಲ್ ಹಾಗೂ ಅಮೌಂಟ್ ಅನ್ನು ಪಾಸ್ ಮಾಡ್ತೇನೆ. ಓಕೆ, ಇಮೇಲ್ ಹಾಗೂ ಅಮೌಂಟ್ ಅನ್ನು ನಾನು ಪಾಸ್ ಮಾಡ್ತೇನೆ. ಸೊ ನಾವು ಸದ್ಯಕ್ಕೆ ಇದನ್ನೊಮ್ಮೆ ಕ್ಲಿಯರ್ ಮಾಡಿಬಿಡುವ, ಪಾಸ್ ಮಾಡ್ತೇನೆ. ಸೊ ಇನ್ಸರ್ಟ್ ಇಂಟು ಕಸ್ಟಮರ್ಸ್, ಇಮೇಲ್ ಆ್ಯಂಡ್ ಅಮೌಂಟ್, ಆ್ಯಂಡ್ ದ ವ್ಯಾಲ್ಯೂಸ್ ಗೋಸ್ ಇಮೇಲ್ ಐ ಡಿ ಹಾಗೂ ನೇಮ್. ಸೊ ಇಮೇಲ್ ಐ ಡಿಯನ್ನು ಜಸ್ಟ್ MNP ಅಂತ ಮಾಡಿಬಿಡ್ತೇನೆ, 500 rupees. ಓಕೆ, ಸೊ ಹಿಟ್, ಯು ವಿಲ್ ಗೆಟ್ ಎನ್ ಎರರ್. ದ ಕಸ್ಟಮರ್ ನೇಮ್ ಡಸಂಟ್ ಹ್ಯಾವ್ ಅ ಡಿಫಾಲ್ಟ್ ವ್ಯಾಲ್ಯೂ. ಸೊ ನೀವು ಕಸ್ಟಮರ್ ನೇಮಿಗೆ ಆಗ ನಾಟ್ ನಲ್ ಹಾಕಿದ ಕಾರಣ ಇಲ್ಲಿ ನೀವು ವ್ಯಾಲ್ಯೂವನ್ನು ಪಾಸ್ ಮಾಡಲೇಬೇಕಾಗತ್ತೆ. ಇಲ್ಲಾಂದ್ರೆ ಈ ಇಶ್ಯೂ ಬರ್ತದೆ. ಇಲ್ಲಿ ನೀವು ಹೆಸರನ್ನು ಪಾಸ್ ಮಾಡಲೇಬೇಕಾದ ಕಾರಣ ನೀವು ಇಲ್ಲಿ ಕಸ್ಟಮರ್ ಇದು ನೇಮ್ ಅನ್ನು ಪಾಸ್ ಮಾಡಲೇಬೇಕು.
ಯಾಕೆ ಪಾಸ್ ಮಾಡಬೇಕು? ಅದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ ಅಂತ ನಾವು ಕೊಟ್ಟಿರಲಿಲ್ಲ, ನಾವು ಜಸ್ಟ್ ನಾಟ್ ನಲ್ ಅಂತ ಕೊಟ್ಟಿದ್ದು. ಸೊ ನಾಟ್ ನಲ್ ಅಂತ ಕೊಡುವಾಗ ನಾವು ಇಲ್ಲಿ ಅದರ ವ್ಯಾಲ್ಯೂವನ್ನು ವಿ ಹ್ಯಾವ್ ಟು ಪಾಸ್. ಸೊ ವಿಲ್ ಗಿವ್ ಇಟ್ ಆಸ್ ಗೌರವ್. ಓಕೆ, ಸೇವ್. Customer underscore name values Gaurav, and we should have a comma here. And save. Yes, ಒಂದು ರೋ ಎಫೆಕ್ಟ್ ಆಯಿತು. ಈಗ ನೋಡೋಣ, ಇದನ್ನು ಕಮೆಂಟ್ ಮಾಡೋಣ, ಇದನ್ನು ಅನ್ಕಮೆಂಟ್ ಮಾಡೋಣ, and you get Manikanta Gaurav. Good. So ಈಗ just uncomment this off. And guys, ಕಮೆಂಟ್ ಮಾಡೋದು ಕಂಟ್ರೋಲ್ ಸ್ಲ್ಯಾಶ್ ಆಯ್ತಾ? ಕಂಟ್ರೋಲ್ ಸ್ಲ್ಯಾಶ್ ಇನ್ ಯುವರ್ ವಿಂಡೋಸ್ ಅಂಡ್ ಕಮಾಂಡ್ ಸ್ಲ್ಯಾಶ್ ಪ್ರಾಬಬ್ಲಿ ಇನ್ ಯುವರ್ ಮ್ಯಾಕ್. ಸೊ ಇಲ್ಲಿ ಇಮೇಲ್ ಅನ್ನು ತೆಗೆದು ಇಲ್ಲಿ ಇಮೇಲ್ ತೆಗೆಯು ಅಂಡ್ ನೇಮ್ ಅನ್ನು ರಾಕೇಶ್ ಅಂತ ಕೊಡು. ಇನ್ಸರ್ಟ್ ಇಂಟು ಕಸ್ಟಮರ್ಸ್, ಕಸ್ಟಮರ್ ನೇಮ್ ಅಮೌಂಟ್ ವ್ಯಾಲ್ಯೂಸ್ ರಾಕೇಶ್ 500. ನೋಡಿ ಇಲ್ಲಿ ಇನ್ನೊಂದು ವಿಷಯ ನೋಡಿ, ID ವಿಲ್ ಬಿ 2 ಆಯ್ತಾ. ನೆಕ್ಸ್ಟ್ ಟೈಮ್ ನಾನು ಯಾವ ವ್ಯಾಲ್ಯೂ ಹಾಕ್ತೀನಿ ಅದು ಇನ್ಕ್ರಿಮೆಂಟ್ ಆಗ್ತದೆ ಬಿಕಾಸ್ ಆಫ್ ಆಟೋ ಇನ್ಕ್ರಿಮೆಂಟ್ ಇದ್ದ ಕಾರಣ ID 1 ಇದ್ದದ್ದು 2 ಆಗುತ್ತೆ. ಸೊ ಈಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಇಶ್ಯೂ ಬರಬೇಕಾ ಬರಬಾರ್ದು? ವಿಲ್ ಸಿ. ಕ್ಲಿಕ್. ಇಟ್ ವರ್ಕ್ಡ್. ಸೊ ನಾನು ಇಲ್ಲಿ ನಾಟ್ ನಲ್ ಇಮೇಲಿಗೆ ಕೊಟ್ಟಿದ್ರು ವರ್ಕ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸಮಥಿಂಗ್ ಕಾಲ್ಡ್ ಆಸ್ ಡಿಫಾಲ್ಟ್ ವ್ಯಾಲ್ಯೂ. ನಾನು ಅಲ್ಲಿ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟಿದ್ದೆ, ಲೈಕ್ ಇಮೇಲ್ ನಾಟ್ ಪ್ರೊವೈಡೆಡ್ ಅಂತ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟಿದ್ದ ಕಾರಣ ಯು ಕ್ಯಾನ್ ಆಡ್ ಅ ವ್ಯಾಲ್ಯೂ ವಿದೌಟ್ ದಿಸ್. ಸೊ ವಿಲ್ ಚೆಕ್ ಈಗ ಡೇಟಾಬೇಸ್ ಅಲ್ಲಿ ಏನು ಬಂದಿರಬಹುದು ಎಂಬುದಾಗಿ ಚೆಕ್ ಮಾಡೋಣ. ನೋಡಿ, ರಾಕೇಶ್ ಅಂಡ್ ಈಸ್ ಇಮೇಲ್ ID ನಾನು ಏನು ಕೊಡದಿದ್ರು, ಇಲ್ಲಿ ನಾನು ಏನು ಇಮೇಲ್ ID ಪಾಸ್ ಮಾಡದಿದ್ರು ಐ ಗಾಟ್ ದ ಡಿಫಾಲ್ಟ್ ವ್ಯಾಲ್ಯೂ. ನಾನು ಡಿಫಾಲ್ಟ್ ಸೆಟ್ ಮಾಡಿದ್ನಲ್ಲ ಆ ವ್ಯಾಲ್ಯೂ ಹೋಗುತ್ತೆ. ನೋ ಇಮೇಲ್ ಪ್ರೊವೈಡೆಡ್ ಅಂಡ್ ID ಈಸ್ ಆಟೋ ಇನ್ಕ್ರಿಮೆಂಟ್. ಗೈಸ್, ದಿಸ್ ಈಸ್ ಜಸ್ಟ್ ಫಾರ್ ದ ಟೆಸ್ಟಿಂಗ್ ಪರ್ಪಸ್. ಸೊ ನಾನು ಈ ಟೇಬಲ್ ಅನ್ನು ಡ್ರಾಪ್ ಮಾಡಿ ನಾವು ಹೊಸದಾಗಿ ಇರುವಂಥ ವ್ಯಾಲ್ಯೂಸ್ ಅನ್ನು ಆ್ಯಡ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆದರೆ ಜಸ್ಟ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಕೀ. ಯುನೀಕ್ ಆಗಿರುತ್ತೆ, ಎಲ್ಲದಕ್ಕೂ ಯುನೀಕ್ ಆಗಿರುತ್ತೆ. ನಾಟ್ ನಲ್ ಆಗದಿದ್ರೆ ನಿಮಗೆ ವ್ಯಾಲ್ಯೂ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ನಲ್ ಆಗದಿದ್ರು ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟರೆ ಇಫ್ ಇಟ್ ಈಸ್ ನಾಟ್ ನಲ್ ಅದು ಡಿಫಾಲ್ಟ್ ವ್ಯಾಲ್ಯೂ ಅಂತ ತಗೊಳ್ತದೆ. ಸೊ ಮೂರದ್ದು ಎಕ್ಸಾಂಪಲ್ ನೋಡಿದ್ವಿ. ಅದೇ ಥರ ಆಟೋ ಇನ್ಕ್ರಿಮೆಂಟ್ ಇದ್ದ ಎಕ್ಸಾಂಪಲ್ ಕೂಡ ನಾವೀಗ ಇಲ್ಲಿ ನೋಡಿದ್ವಿ. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ ವಾಟ್ ಐ ವಾಂಟ್ ಟು ಸೇ. ಸೊ ಎಲ್ಲ ಟೇಬಲ್ಸ್ ಅನ್ನು ಸ್ಟ್ರಕ್ಚರ್ ಮಾಡುವಾಗ ನಾವು ಈ ತರ ಇರುವಂತಹ ವ್ಯಾಲಿಡೇಷನ್ ಚೆಕ್ಸ್ ಅನ್ನು ಮಾಡಲೇಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೊಸದಾಗಿರುವಂತಹ ಒಂದು ಟೇಬಲ್ ಅನ್ನೇ ಕ್ರಿಯೇಟ್ ಮಾಡಿ ಅಲ್ಲಿ ಎಕ್ಸಾಕ್ಟ್ ಆಗಿರುವಂತಹ ವ್ಯಾಲ್ಯೂಸ್ ಅನ್ನು ಹಾಕೋಣ. ದಿಸ್ ವಾಸ್ ಜಸ್ಟ್ ಫಾರ್ ಟೆಸ್ಟಿಂಗ್ ಪರ್ಪಸ್. ಟಿಲ್ ದೆನ್ ಗೈಸ್, ಟೇಕ್ ಕೇರ್.